ಈ IPL ಮಧ್ಯದಲ್ಲಿ ಪ್ರೋ ಕಬಡ್ಡಿ ಲೀಗ್ ಆಕ್ಷನ್ ಕೂಡ ಬಂದ್ಬಿಟ್ಟಿದೆ ಗುರು. ಮೇ 31 ಮತ್ತೆ ಜೂನ್ 1 ಆಕ್ಷನ್ ನಡೆಯುತ್ತೆ. ಸಾಯಂಕಾಲ 7 ಗಂಟೆಯಿಂದ ಸ್ಟಾರ್ಟ್. ಬನ್ನಿ ಈ ಸಲ ಆಕ್ಷನ್ ಅಲ್ಲಿ ಯಾವ್ಯಾವ ದೊಡ್ಡ ಹೆಸರುಗಳು ಕಾಣಿಸ್ಕೊಳ್ತಿದಾವಂತ ನೋಡೋಣ. ಮೊದಲನೇದಾಗಿ ನವೀನ್ ಅವರು. ನವೀನ್ ಎಕ್ಸ್ಪ್ರೆಸ್ ಅಂತಾನೆ ಫೇಮಸ್ ಇವರು. ದಬಂಗ್ ಡೆಲ್ಲಿ ಟೀಮ್ ಆಡ್ತಾರೆ. ಸಖತ್ ಕ್ವಿಕ್ ಅಂಡ್ ಫಾಸ್ಟ್ ಗುರು ಇವರು. ಎರಡನೇವರು ಫಜಲ್ ಅತ್ರಾಂಚಲಿ, ಇರಾನಿಯನ್ ಪ್ಲೇಯರ್, ತುಂಬಾ ಒಳ್ಳೆ ಡಿಫೆಂಡರ್. ಹೋದ ವರ್ಷ ಬೆಂಗಾಲ್ ವಾರಿಯರ್ಸ್ ಟೀಮ್ ಗೆ ಆಡಿದ್ರು. ಮೂರನೇದಾಗಿ ಪರ್ದೀಪ್ ನರ್ವಾಲ್. PKL ಹಿಸ್ಟ್ರಿಯಲ್ಲೇ ಹೈಯೆಸ್ಟ್ ರೈಟ್ ಪಾಯಿಂಟ್ಸ್ ಇರುವಂತ ರೈಡರ್ ಇವರು. ಹೋದ ವರ್ಷ ಬೆಂಗಳೂರು ಬುಲ್ಸ್ ಟೀಮ್ ಕಡೆಯಿಂದ ಆಡಿದ್ರು. ಆದ್ರೆ ನಾವು ಮುಂಚೆ ನೋಡ್ತಿದ್ದ ಡುಬ್ಕಿ ಕಿಂಗ್ ನ ಎಫೆಕ್ಟಿವ್ನೆಸ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ನಾಲ್ಕನೇದಾಗಿ ಸಚಿನ್ ತನ್ವರ್. ಇವರು ಹೋದ ವರ್ಷ ತಮಿಳ್ ತಲವಾಸ್ ಟೀಮ್ ಇಂದ ಆಡ್ತಾ ಇದ್ರು. ಅತ್ಯುತ್ತಮ ಡೂ ಆರ್ ಡೈ ಸ್ಪೆಷಲಿಸ್ಟ್ ಇವರು. ಇವ್ರು ಯಾವ ಟೀಮ್ ಹೋಗ್ತಾರಂತ ಕಾದ್ ನೋಡ್ಬೇಕಾಗಿದೆ. ಐದನೇವರು ಅರ್ಜುನ್ ದೇಶ್ವಾಲ್. ಜೈಪುರ್ ಪಿಂಕ್ ಪ್ಯಾಂಥರ್ಸ್ ನ ರೈಡಿಂಗ್ ಮಿಷಿನ್ ಇವರು. ತುಂಬಾ ನಂಬಿಕಸ್ಥ ಆಟಗಾರ. ಬೋನಸ್ ಪಾಯಿಂಟ್ಸ್ ತೆಗೆಯೋದ್ರಲ್ಲಿ ಚತುರ. ಆರನೇವರು ದೇವಾಂಗ್ ದಲಾಲ್. PKL ಸೀಸನ್ 11 ಅಲ್ಲಿ ಹೈಯೆಸ್ಟ್ ರೇಟ್ ಪಾಯಿಂಟ್ಸ್ ಹೊಂದಿದ್ರು ಇವರು 301. ಪಟ್ನಾ ಪೈರೇಟ್ಸ್ ಟೀಮ್ ಕಡೆಯಿಂದ ಆಡ್ತಾ ಇದ್ರು. ಇವರು ಈ ಸಲ ಒಳ್ಳೆ ರೇಟ್ ಗೆ ಸೇಲ್ ಆಗ್ತಾರೆ. ಏಳನೇವರು ಆಶು ಮಲ್ಲಿಕ್. ದಬಂಗ್ ಡೆಲ್ಲಿ ಟೀಮ್ ನ ಕ್ಯಾಪ್ಟನ್. ಈಗ ಇವರು ಯಾವ ಟೀಮ್ ಹೋಗ್ತಾರಂತ ಕಾದ್ ನೋಡ್ಬೇಕು. ಎಂಟನೇವರು ನಿತಿನ್ ರಾವಲ್. ಬೆಂಗಳೂರು ಬುಲ್ಸ್ ಟೀಮ್ ಕಡೆಯಿಂದ ಆಡ್ತಾ ಇದ್ರು ಹೋದ ವರ್ಷ. ಅತ್ಯುತ್ತಮ ಡಿಫೆಂಡರ್. ಇವ್ರನ್ನ ಯಾಕೆ ಬಿಟ್ರು ಅಂತ ಗೊತ್ತಿಲ್ಲ. ಮತ್ತೆ ವಾಪಸ್ FBM ಕಾರ್ಡ್ ಹಾಕಿ ತಗೊಂಡ್ರು ತಗೋಬಹುದು. 9 ಮತ್ತು 10ನೇ ಹೆಸರುಗಳು ತುಂಬಾ ಇಂಪಾರ್ಟೆಂಟ್ ಗುರು. ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. 9ನೇವರು ಮೊಹಮ್ಮದ್ ರೆಜಾ ಜಿಯಾನೆ ಶಾದ್ಲು. ಅತ್ಯುತ್ತಮ ಡಿಫೆಂಡರ್ ಗುರು. ಬೇಕಾದಾಗ ಆಲ್ರೌಂಡರ್ ಪ್ರದರ್ಶನ ಕೂಡ ಕೊಡ್ತಾರೆ. ಹೋದ ವರ್ಷ ಚಾಂಪಿಯನ್ ಆಗಿದ್ದ ಹರಿಯಾಣ ಸ್ಟೀಲರ್ಸ್ ಟೀಮ್ ಅಲ್ಲಿ ಇದ್ರು. ಇವ್ರು ಯಾವ ಟೀಮಿಗೆ ಹೋದ್ರು ಕೂಡ ಗ್ರೇಟ್ ಅಸೆಟ್ ಗುರು. ಇನ್ನು 10ನೇವರು ಇವರಂತೂ ಬೆಂಗಳೂರು ಬುಲ್ಸ್ ಫ್ಯಾನ್ಸ್ ನ ಫೇವರೇಟ್. ನಮ್ಮ ಹೈ ಫ್ಲೈಯರ್ ಪವನ್ ಶರಾವತ್ ಅವರು. ಬೆಂಗಳೂರು ಬುಲ್ಸ್ ಒಂದ್ ಸೀಸನ್ ಅಲ್ಲಿ ಕಪ್ ಗೆದ್ದಿತ್ತು. ಆ ಸೀಸನ್ ಅಲ್ಲಿ ಕಪ್ ಗೆಲ್ಲಕ್ಕೆ ಇವರೇ ಮೇನ್ ಕಾರಣ. ಅದಕ್ಕೆ ತೆಲುಗು ಟೈಟಲ್ಸ್ ಅಲ್ಲಿ ಇದಾರೆ. ಈ ವರ್ಷನಾದ್ರೂ ಇವ್ರು ವಾಪಸ್ ಬರ್ತಾರಂತ ನಾವು ಕಾದ್ ನೋಡ್ಬೇಕು. ಇನ್ನು 11ನೇದಾಗಿ ಮಣಿಂದರ್ ಸಿಂಗ್ ಕೂಡ ಆಕ್ಷನ್ ಅಲ್ಲಿ ಇದಾರೆ. ದೈತ್ಯ ನುಗ್ಗೋ ಗೂಳಿ ಇವರು. ಬೆಂಗಾಲ್ ವಾರಿಯರ್ಸ್ ಟೀಮ್ ಆಡ್ತಾರೆ. ಇವ್ರು ಯಾವ ಟೀಮಿಗೆ ಹೋದ್ರು ಕೂಡ ಆ ಟೀಮ್ ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಸೊ ಇದಾಗಿತ್ತು ನಮ್ಮ ಲಿಸ್ಟ್. ಯಾವ್ದಾದ್ರು ಬೇರೆ ಇಂಪಾರ್ಟೆಂಟ್ ಪ್ಲೇಯರ್ ನಾನು ಮಿಸ್ ಮಾಡಿದ್ರೆ ನೀವು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಯಾವ ಪ್ಲೇಯರ್ ಯಾವ ಟೀಮಿಗೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅಭಿಪ್ರಾಯನ ತಿಳ್ಸಕ್ ಮರಿಬೇಡಿ. ಮತ್ತಷ್ಟು ಅಪ್ಡೇಟ್ ಗಳಿಗೆ ಫಾಲೋ ಮಾಡ್ಕೊಳ್ಳಿ.